ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಕಳೆದ ಸುಮಾರು ಒಂದು 30-35 ವರ್ಷಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ಕಂಡಂತಹ ಅಥವಾ ಅನುಭವಿಸಿದಂತಹ ಕೆಲವು ಮಹತ್ತರವಾದ ಬದಲಾವಣೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕಿದ್ದೇನೆ. ಸ್ಪೆಷಲಿ ಈ ಟೆಕ್ನಾಲಜಿಯ ಬಗ್ಗೆ. ಈ 1980s ಅಥವಾ 1990s ಈ ಜನರೇಷನ್ ಒಂದು ಬಹಳ ವಿಶಿಷ್ಟವಾದ ಜನರೇಷನ್ ಅಂತಾನೆ ಹೇಳಬೇಕು, ನಮ್ಮ ಜನರೇಷನ್. ಯಾಕೆಂದ್ರೆ ನಾವು ನೋಡಿದಂತಹ ಬದಲಾವಣೆಗಳು ಅದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಬಹುಶಃ ನಾವು ಈ ಬದಲಾವಣೆಗಳಿಗೆ ನಮ್ಮನ್ನು ನಾವೇ ತೆರೆದುಕೊಳ್ಳುತ್ತಾ ಅದನ್ನು ಆಸ್ವಾದಿಸುತ್ತಾ ಸಾಗಿದ್ದೇವೆ. ಈಗಾಗಲೇ ನಾನು ನನ್ನ ಹಿಂದಿನ 2 ವಿಡಿಯೋಗಳಲ್ಲಿ ಪ್ರಸ್ತುತ ಟೆಕ್ನಾಲಜಿ ಜಗತ್ತಿನಲ್ಲಿ ಆಗುತ್ತಿರುವಂತಹ ಮಹತ್ತರವಾದ ಬದಲಾವಣೆಗಳು ಹಾಗೂ ಭವಿಷ್ಯದ ಸಾಧ್ಯತೆಗಳು ಅದರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬಂದಿದ್ದೇವೆ. ನಾನು ಮೊದಲ ಬಾರಿಗೆ ಕಂಪ್ಯೂಟರ್ ಅನ್ನು ನೋಡಿದ್ದು ಅಥವಾ ಅದನ್ನು ಒಂದು ಟಚ್ ಮಾಡಿದ್ದು 90ರ ದಶಕದಲ್ಲಿ. ಅವಾಗ ಅದೊಂದು ಅದ್ಭುತವಾದ ಮಷೀನ್ ನಮ್ಗೆಲ್ಲ. ಆಮೇಲೆ ಆ ಸಮಯದಲ್ಲಿ ಒಂದು ಇಂಟರ್ನೆಟ್ ಬರ್ತಾ ಇದ್ದಂತಹ ಒಂದು ಟೈಮ್. ನಾವು ಇಂಟರ್ನೆಟ್ಗೋಸ್ಕರ ಸೈಬರ್ ಕೆಫೆಯನ್ನು ಅವಲಂಬಿಸಬೇಕಾದಂತಹ ದಿನಗಳು. ಒಂದು ಗಂಟೆಗೆ ಒಂದು 60 ರೂಪಾಯಿ ಕೊಟ್ಟು ಸೈಬರ್ ಕೆಫೆನ್ ಯೂಸ್ ಮಾಡಬೇಕಾದಂತಹ ದಿನಗಳು. ಸೊ ಅವಾಗ ಅದೆಲ್ಲ ನಮ್ಗೆ ಒಂದು ಅದ್ಭುತವಾದ ಜಗತ್ತು. ಅದು ಇಂಟರ್ನೆಟ್, ಕಂಪ್ಯೂಟರ್, ಡೆಸ್ಕ್ಟಾಪ್ ಇತ್ತು. ಅವಾಗ ಲ್ಯಾಪ್ಟಾಪ್ ಎಲ್ಲ ನಾವು ನೋಡಿರ್ಲಿಲ್ಲ ಆ ದಿನಗಳಲ್ಲಿ. ಸೊ ನಾವು ಇಂಟರ್ನೆಟ್ ಅಲ್ಲಿ ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದಂತಹ ಈ ಇಮೇಲ್ಗಳು ಯಾವುದು? rediffmail.com. ನಂದು ಮೊದಲ ಇಮೇಲ್ ನಾನು ಕ್ರಿಯೇಟ್ ಮಾಡಿದ್ದು rediffmail.com. ಇವಾಗ ತುಂಬಾ ಚೆನ್ನಾಗಿ ಅದು ಗೊತ್ತಿರ್ಲಿಕ್ಕಿಲ್ಲ, rediffmail.com. ಹಾಗೆ ಯಾಹೂ ಚಾಟ್ ರೂಮ್ ಅವಾಗ ಒಂದು ದೊಡ್ಡ ವಿಷಯ, ಈ ಚಾಟ್ ಸರ್ವಿಸಸ್ ಗಳಿಗೆ. ಹಾಗೆ ಬಹಳಷ್ಟು ಈ MSN ಚಾಟ್ ಅಂತ ಏನ್ ಹೇಳ್ತೇವೆ, ಅಥವಾ ಈ ಹಾಟ್ ಮೇಲ್ ಅಂತ ಬಹಳಷ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇತ್ತು ಇಮೇಲ್ ಸರ್ವಿಸಸ್ ಗಳಿಗೆ. ಆಮೇಲೆ ಇವಾಗ ಪ್ರಿಡಾಮಿನೆಂಟ್ಲಿ ಜಿಮೇಲ್ ಎನ್ನುವಂತ ಈ ಗೂಗಲ್ ನ ಇದು ಮೇಲ್ ಸರ್ವಿಸ್, ಇದು ಪ್ರಿಡಾಮಿನೆಂಟ್ಲಿ ಇಮೇಲ್ ಸಿಸ್ಟಮ್ ಅನ್ನು ಆಳ್ತಾ ಇದೆ. ಇನ್ನೊಂದು ಬಹುಮುಖ್ಯ ಬದಲಾವಣೆಯನ್ನು ನಾವು ನೋಡಿದ್ದು ಈ ಮೊಬೈಲ್ ಫೋನ್ಗಳ ಕ್ರಾಂತಿ. ಲ್ಯಾಂಡ್ಲೈನ್ ಫೋನ್ಗಳನ್ನು ಯೂಸ್ ಮಾಡ್ತಿದ್ದಂತಹ ಸಮಯ ಕ್ರಮೇಣ ಅವುಗಳು ಮರೆಯಾಗಿ ಮೊಬೈಲ್ ಫೋನ್ಗಳ ಜಮಾನ ಶುರುವಾಯಿತು. ಒಂದು ಚಿಕ್ಕ ಫೋನ್ ಅನ್ನು ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ನಾವು ಹೋದ ಕಡೆ ಎಲ್ಲ ಅದನ್ನು ತಗೊಂಡು ಹೋಗ್ಬೋದು. ನಮಗೆ ಮನಸ್ಸಾದಾಗ ಯಾರೊಂದಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಎಂಬ ಒಂದು ವಿಷಯವೇ ನಮಗೆ ಒಂದು ಅದ್ಭುತ. ಆ ದಿನಗಳಲ್ಲಿ ಮೊಬೈಲ್ ಫೋನ್ ಇವಲ್ಯೂಷನ್ ಶುರು ಆದ ಹಾಗೆ ಈ ಬೀದಿಗಳಲ್ಲಿ ಹೆಜ್ಜೆಗೊಂದರಂತೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಂತಹ ಈ STD ಬೂತ್ಗಳು, ಹಾಗೆ ಈ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನಾವು ಫೋನ್ ಮಾಡ್ತಾ ಇದ್ವಿ, ಈ ಕಾಯಿನ್ ಫೋನ್ಗಳು, ಅವುಗಳು ಸಂಪೂರ್ಣವಾಗಿ ಒಂದು ಕಣ್ಮರೆಯಾದಂತಹ ವಿಷಯ. ಈ ಸ್ಮಾರ್ಟ್ ಫೋನ್ಗಳ ಇವಲ್ಯೂಷನ್ ಆಯ್ತು, ಐಫೋನ್ ಇವಲ್ಯೂಷನ್ ಆಯ್ತು. ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಒಂದಿದ್ರೆ ನಾವು ಯಾವುದೇ ಕೆಲಸವನ್ನು ಎಲ್ಲಿ ಬೇಕಾದ್ರೂ ಮಾಡಬಹುದು ಅಂತ ಒಂದು ಸಿಚುವೇಶನ್ ಇದೆ ಇವಾಗ. ಆ ದಿನಗಳಲ್ಲಿ ನಾವು ಏನಾದ್ರೂ ಫೋಟೋ ತೆಗಿಬೇಕಂದ್ರೆ ಈ ರೋಲ್ ಪರ್ಚೇಸ್ ಮಾಡಿ ಕ್ಯಾಮರಾಕ್ಕೆ ಹಾಕಿ ಫೋಟೋಗಳನ್ನು ತೆಗಿತಿದ್ವಿ. ಹಾಗೆ ನಮ್ಮ ಆತ್ಮೀಯರಿಗೆ ಒಂದು ಲೆಟರ್ ಬರಿಬೇಕಾದ್ರೆ ಇನ್ಲ್ಯಾಂಡ್ ಲೆಟರ್ ತಗೊಂಡು ಲೆಟರ್ ಬರೆದು ಅದನ್ನು ಪೋಸ್ಟ್ ಮಾಡಿ, ಸೊ ಅಂತ ಒಂದು ಜಮಾನ ಇತ್ತು. ಆ ದಿನಗಳಲ್ಲಿ ನಾವು ಡೇಟಾ ಸ್ಟೋರೇಜ್ಗೋಸ್ಕರ ಫ್ಲಾಪಿ ಡಿಸ್ಕ್ ಅಂತ ಒಂದು ಡಿವೈಸ್ ಅನ್ನು ಯೂಸ್ ಮಾಡ್ತಿದ್ವಿ. ಸುಮಾರು ಒಂದು 600 KB ಒಂದು ಸ್ಮಾಲ್ ಅಮೌಂಟ್ ಆಫ್ ಡೇಟಾವನ್ನು ಅದರಲ್ಲಿ ಸ್ಟೋರ್ ಮಾಡಬಹುದಿತ್ತು. ಅದ ನಂತರ CD-ROM ಬಂತು. ಇವಾಗ ಪೆನ್ ಡ್ರೈವ್ ಇದೆ, ಹಾರ್ಡ್ ಡಿಸ್ಕ್ ಇದೆ. ಹಾಗೆ ಈಗ ಬಹಳಷ್ಟು ಡೇಟಾವನ್ನು ನಾವು ಕ್ಲೌಡ್ ಅಲ್ಲಿ ಕೂಡ ಸ್ಟೋರ್ ಮಾಡ್ತಾ ಇದ್ದೇವೆ. ಈ ಎಲ್ಲಾ ಬೆಳವಣಿಗೆಗಳ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ನಾವು ಅವಲೋಕಿಸಿದಾಗ ಒಂದು ವಿಷಯ ಅಂತ ನಮ್ಗೆ ಸ್ಪಷ್ಟ ಆಗ್ತದೆ. ನಾವು ಒಂದು ಆ ಜರ್ನಿ ಮಾಡ್ಕೊಂಡು ಬಂದಿದ್ದೇವೆ ಲಿಮಿಟೆಡ್ ವರ್ಲ್ಡ್ ಇಂದ ಒಂದು ಅನ್ಲಿಮಿಟೆಡ್ ಕಡೆಗೆ. ಅಂದ್ರೆ ನಾನು ಈಗ ಮೊದಲೇ ಹೇಳಿದಾಗೆ ನಾವು ಮುಂಚೆ ಫೋಟೋ ತೆಗಿಲಿಕ್ಕೆ ಕ್ಯಾಮರಾ ಯೂಸ್ ಮಾಡ್ತಿದ್ವಿ. ಒಂದು ರೋಲ್ ಅಲ್ಲಿ 36 ಫೋಟೋಗಳನ್ನು ತೆಗಿಬಹುದಿತ್ತು. ಆದ್ರೆ ಇವಾಗ ಲಿಮಿಟೇಷನ್ ಇಲ್ಲ. ನಮ್ಮ ಮೊಬೈಲ್ ಅಲ್ಲಿ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಫೋಟೋ ತೆಗಿಬಹುದು. ಡೇಟಾ ಸ್ಟೋರೇಜ್ ಗೆ ಮುಂಚೆ ಫ್ಲಾಪಿ ಡಿಸ್ಕ್ ಯೂಸ್ ಮಾಡ್ತಿದ್ವಿ, CD-ROM, ಲಿಮಿಟೆಡ್ ಡೇಟಾ ಇತ್ತು ಕಿಲೋಬೈಟ್ಸ್ ಅಲ್ಲಿ ಅಥವಾ ಮೆಗಾಬೈಟ್ಸ್ ಅಲ್ಲಿ. ಈಗ ಲಿಮಿಟೇಷನ್ ಇಲ್ಲ, ಗೀಗಾಬೈಟ್ ಆಯ್ತು, ಟೆರಾಬೈಟ್ ಆಯ್ತು, ಅನ್ಲಿಮಿಟೆಡ್ ಡೇಟಾ ಸ್ಟೋರೇಜ್ ಆಪ್ಷನ್ಸ್ ಇದೆ. ಹಾಗೆ ನಾನು ಹೇಳಿದೆ, ಇಂಟರ್ನೆಟ್ ಗೆ ನಾವು ಒಂದು 60 ರೂಪಾಯಿ ಕೊಡ್ತಾ ಇದ್ವಿ 1 ಗಂಟೆಗೆ. ಈಗ ಆಲ್ಮೋಸ್ಟ್ ಇಂಟರ್ನೆಟ್ ಫ್ರೀ ಆಫ್ ಕಾಸ್ಟ್, ಅನ್ಲಿಮಿಟೆಡ್ ಡೇಟಾ ಪ್ಯಾಕೇಜ್, ಎಲ್ಲವೂ ಅನ್ಲಿಮಿಟೆಡ್ ಆಗ್ಬಿಟ್ಟಿದೆ. ಸೊ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ನಮ್ಮ ಜೀವನದಲ್ಲಿ ಆಗಿರುವಂತಹ ಮಹತ್ತರ ಬದಲಾವಣೆಗಳು ಯಾವುದು? ಈ ಎಲ್ಲ ಬದಲಾವಣೆಗಳಿಂದ ನಮ್ಮ ಜೀವನ ಸುಲಭವಾಗಿದೆಯಾ ಅಥವಾ ಇನ್ನಷ್ಟು ಕಾಂಪ್ಲಿಕೇಟ್ ಆಗಿದೆಯಾ? ಇಂಥ ಒಂದು ಬಹಳಷ್ಟು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುವ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.